ಹೆಲೋ ಫ್ರೆಂಡ್ಸ್, ಇಂದು ನಾವು ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕ್ಲಾಸ್ 10th ಹಿಸ್ಟ್ರಿ ಥರ್ಡ್ ಲೆಸನ್ದು ಮುಂದುವರೆದ ಭಾಗ ಅಂದರೆ ಪಾರ್ಟ್ 2 ಅನ್ನು ಇವತ್ತು ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಸಿವಿಲ್ ಸರ್ವಿಸಸ್ ಬಗ್ಗೆ, ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ, ಪೊಲೀಸ್ ಸಿಸ್ಟಮ್ ಬಗ್ಗೆ, ಮಿಲಿಟರಿ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಬ್ರಿಟಿಷರಿಗೆ ಇವೆಲ್ಲ ಸಿಸ್ಟಮ್ಸ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಅವ್ರಿಗೆ ರೆವೆನ್ಯೂ ಬೇಕಾಯಿತು. ಆ ರೆವೆನ್ಯೂ ಹೇಗೆ ಪಡ್ಕೊತಾ ಇದ್ರು ಅಂದರೆ ಲ್ಯಾಂಡ್ ಟ್ಯಾಕ್ಸಸ್ ಥ್ರೂ ಪಡ್ಕೊತಾ ಇದ್ರು. ಈ ಲ್ಯಾಂಡ್ ಟ್ಯಾಕ್ಸಸ್ ಪಡ್ಕೊಳ್ಳೋಕ್ಕೆ ಸುಮಾರು ಪಾಲಿಸೀಸ್ನ ಅವರು ಜಾರಿಗೆ ತರ್ತಾರೆ. ಸೊ ಆ ಪಾಲಿಸೀಸು ಮೇನಾಗಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮು, ಮಾಲ್ವಾರಿ ಸಿಸ್ಟಮು ಮತ್ತು ರೈತವಾರಿ ಸಿಸ್ಟಮು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂದರೆ ಈ 3 ಸಿಸ್ಟಮ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳಿದ್ದೆ. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಂದರೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಓಕೆನಾ ಫ್ರೆಂಡ್ಸ್? ಓಕೆ. ಸೊ ನಾವು ಫಸ್ಟು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಬಗ್ಗೆ ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ implemented a new land tax policy in Bengal during 1793 in order to generate steady revenue annually. ಸೊ ಲಾರ್ಡ್ ಕಾರ್ನ್ವಾಲಿಸ್ ಎಂಬ ಒಂದು ಗವರ್ನರ್ ಜನರಲ್ಲು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿ ಅಂದರೆ ಈ ಒಂದು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಎಂಬ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿನ 1793ಯಲ್ಲಿ ಬೆಂಗಾಲಲ್ಲಿ ಜಾರಿಗೆ ತರ್ತಾರೆ. ಯಾಕೆ ಜಾರಿಗೆ ತರ್ತಾರೆ ಅಂದರೆ ಪ್ರತಿ ವರ್ಷ ಅವ್ರಿಗೆ ಒಂದೇ ಥರದ ಒಂದು ರೆವೆನ್ಯೂ ಸಿಗ್ತಾ ಇರಲಿ ಅಂತ, ಒಂದು ದುಡ್ಡು ಸಿಗ್ತಾ ಇರಲಿ ಅಂತ ಅವರು ಈ ಒಂದು ಸಿಸ್ಟಮ್ನ ಜಾರಿಗೆ ತರ್ತಾರೆ. ಈ ಒಂದು ಸಿಸ್ಟಮ್ಮೇ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಜಮೀನ್ದಾರ್ ಬಿಕೇಮ್ ದ ಲ್ಯಾಂಡ್ ಓನರ್. ಈ ಒಂದು ಸಿಸ್ಟಮ್ ಪ್ರಕಾರ ಜಮೀನ್ದಾರು ಅಂದರೆ ಆ ಒಂದು ಭೂಮಿಯ ಒಡೆಯನೇ ಲ್ಯಾಂಡ್ ಓನರು. ಓಕೆನಾ? ದ ಜಮೀನ್ದಾರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಪೇ ದ ಅಗ್ರೀಡ್ ಲ್ಯಾಂಡ್ ಟ್ಯಾಕ್ಸಸ್ ಟು ದ ಕಂಪನಿ ಆನ್ ಅ ಸೆಟ್ ಡೇಟ್ ಎವ್ರಿ ಇಯರ್. ಸೊ ಈ ಜಮೀನ್ದಾರು ಅಂದರೆ ಲ್ಯಾಂಡ್ ಓನರು ಬ್ರಿಟಿಷ್ ಗೌರ್ಮೆಂಟಿಗೆ ಪ್ರತಿ ವರ್ಷ ಒಂದು ಫಿಕ್ಸ್ಡ್ ಆಗಿರೋ ಒಂದು ಲ್ಯಾಂಡ್ ಟ್ಯಾಕ್ಸಸ್ನ ಕೊಡಬೇಕು. ಯಾವಾಗ ಅಂದರೆ ಅವರೇ ಒಂದು ಡೇಟ್ನ ಸೆಟ್ ಮಾಡಿರ್ತಾರೆ. ಆ ಒಂದು ದಿನದಲ್ಲಿ ಪ್ರತಿ ವರ್ಷ ಅವರು ಲ್ಯಾಂಡ್ ಟ್ಯಾಕ್ಸ್ನ ಪೇ ಮಾಡಬೇಕು. ಹಿ ವಾಸ್ ಫ್ರೀ ಟು ಕಲೆಕ್ಟ್ ಎನಿ ಅಮೌಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸಸ್ ಫ್ರಮ್ ದ ಫಾರ್ಮರ್ಸ್ ಆ್ಯಂಡ್ ಕುಡ್ ರಿಟೈನ್ ದ ಎಕ್ಸೆಸ್ ಮನಿ ಕಲೆಕ್ಟೆಡ್. ಸೊ ಆಗ ಜಮೀನ್ದಾರ್ ಏನು ಮಾಡ್ಬೋದಾಗಿತ್ತು ಅಂದರೆ ಅವನದು ಒಂದು ಭೂಮಿಯಲ್ಲಿ ಅಂದರೆ ಉಳುಮೆ ಎಲ್ಲ ಮಾಡ್ತಾ ಇರೋ ರೈತರಿಂದ ಎಷ್ಟಾದರೂ ದುಡ್ಡನ್ನ ಅಂದರೆ ಲ್ಯಾಂಡ್ ಟ್ಯಾಕ್ಸ್ನ ಪಡ್ಕೊಂಡು ಅದನ್ನು ಬ್ರಿಟಿಷರಿಗೆ ಕೊಡ್ತಾ ಇದ್ದ. ಆದರೆ ಒಂದು ವೇಳೆ ಅವನು ಜಾಸ್ತಿ ತಗೊಂಡು ಇನ್ನೂ ಸುಮಾರು ದುಡ್ಡು ಜಮೀನ್ದಾರ್ ಹತ್ರನೇ ಉಳ್ಕೊಂತಂದ್ರೆ ಅದನ್ನು ಜಮೀನ್ದಾರ ಇಟ್ಕೊಳ್ಬೋದಾಗಿತ್ತು. ಓಕೆನಾ? ಅಂದರೆ ಫಾರ್ಮರ್ಸಿಗೆ ತುಂಬ ನಷ್ಟ ಆಗ್ತಾ ಇತ್ತು, ಜಮೀನ್ದಾರ್ಸು ಆರಾಮಾಗಿದ್ರು ಅಂತ ನಮಗೆ ಈ ಸೆಂಟೆನ್ಸಿಂದ ಗೊತ್ತಾಗತ್ತೆ. ದಿಸ್ ಬೆನಿಫಿಟೆಡ್ ದ ಜಮೀನ್ದಾರ್ ಮೋರ್. ಸೊ ಈ ಒಂದು ಸಿಸ್ಟಮು ಜಮೀನ್ದಾರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಇಫ್ ದ ಜಮೀನ್ದಾರ್ ವಾಸ್ ಅನೇಬಲ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಡ್ಯೂ ಟು ಫ್ಲಡ್ಸ್ ಆ್ಯಂಡ್ ಫೆಮೈನ್ ಆ್ಯಂಡ್ ಪೇ ದ ಕಂಪನಿ, ದ ಓನರ್ಶಿಪ್ ಆಫ್ ದ ಲ್ಯಾಂಡ್ ವಾಸ್ ಟೇಕನ್ ಅವೇ ಬೈ ದ ಕಂಪನಿ. ಸೊ ಈಗ ಒಂದು ವೇಳೆ ಏನೋ ಒಂದು ಬರಗಾಲ ಬಂತು ಅಥವಾ ಫ್ಲಡ್ಸ್ ಆಯಿತು ಅಂತ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಜಮೀನ್ದಾರಿಗೆ ಲ್ಯಾಂಡ್ ಟ್ಯಾಕ್ಸ್ ಕೊಡೋಕ್ಕಾಗಿಲ್ಲ ಬ್ರಿಟಿಷರಿಗೆ ಅಂತ ಇಟ್ಕೊಳ್ಳೋಣ. ಆಗ ಆ ಜಮೀನ್ದಾರದು ಲ್ಯಾಂಡ್ ಎಲ್ಲ ಬ್ರಿಟಿಷರ ಕೈಗೆ ಕೊಡಬೇಕು. ಇದೇ ಆ ಪಾಲಿಸಿದು ಒಂದು ಕಂಡೀಷನ್. ಓಕೆನಾ? ಬೋತ್ ದ ಜಮೀನ್ದಾರ್ ಆ್ಯಂಡ್ ದ ಕಂಪನಿ ವೇರ್ ಬೆನಿಫಿಟೆಡ್ ಬೈ ದಿಸ್ ಸಿಸ್ಟಮ್, ಬಟ್ ದ ಫಾರ್ಮರ್ಸ್ ವೇರ್ ದ ಗ್ರೇವ್ ಸಫರರ್ಸ್. ಓಕೆನಾ? ಸೊ ಈ ಒಂದು ಸಿಸ್ಟಮಿಂದ ಜಮೀನ್ದಾರಿಗೆ ತುಂಬ ಲಾಭ ಆಗ್ತಾಯಿತ್ತು. ಅಂದರೆ ಫ್ಲಡ್ಡು, ಡ್ರಾಟ್ ಏನಾದರೂ ಬಂದರೆ ಮಾತ್ರ ಪ್ರಾಬ್ಲಮ್ ಜಮೀನ್ದಾರ್ಸಿಗೆ. ಅದನ್ನು ಬಿಟ್ಟರೆ ಮಿಕ್ಕದೆಲ್ಲ ಟೈಮಲ್ಲೂ ಜಮೀನ್ದಾರ್ಸಿಗೆ ಫುಲ್ಲು ಲಾಭ ಆಗ್ತಾಯಿತ್ತು. ಮತ್ತು ಕಂಪನಿಗಂತೂ ಫುಲ್ ಲಾಭನೇ. ಆದರೆ ಇಲ್ಲಿ ಮೇನಾಗಿ ಯಾರು ಸಫರ್ ಮಾಡ್ತಾ ಇರೋದು? ರೈತರು, ಅಂದರೆ ಫಾರ್ಮರ್ಸು. ಓಕೆನಾ? ದಿಸ್ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಸೋಷಿಯಲ್ ಗ್ರೂಪ್ ದಟ್ ಏಡೆಡ್ ದ ಬ್ರಿಟಿಷ್. ಸೊ ಈ ಒಂದು ಸಿಸ್ಟಮು ಬ್ರಿಟಿಷರಿಗೆ ಒಂದು ದೊಡ್ಡ ಬೆನಿಫಿಟ್ಟೇ ಆಗೋಗುತ್ತೆ. ಓಕೆನಾ? The farming labor suffered due to the irregular working opportunities in the farming lands. ಸೊ ಫಾರ್ಮರ್ಸು ಈಗ ಇರ್ರೆಗ್ಯುಲರ್ ಆಗಿ ವರ್ಕ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾಯಿದ್ರು. ಆಗ ಫಾರ್ಮರ್ಸಿಗೆ ತುಂಬ ಕಮ್ಮಿ ಸಂಬಳ ಬರ್ತಾಯಿತ್ತು ಮತ್ತು ಅವರೇ ಲ್ಯಾಂಡ್ ಟ್ಯಾಕ್ಸ್ನ ಕೊಡ್ತಾಯಿದ್ರು. ಸೊ ಇದರಿಂದ ಅವರು ತುಂಬ ಸಫರ್ ಪಡ್ತಾಯಿದ್ರು. ದೇ ವೇರ್ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಹ್ಯಾಡ್ ಟು ಲೀಡ್ ಅ ಲೈಫ್ ಆಫ್ ಇನ್ಸೆಕ್ಯೂರಿಟಿ. ಇದರಿಂದ ಅವರು ಲೈಫ್ ಫುಲ್ಲು ಇನ್ಸೆಕ್ಯೂರ್ ಆಗೋಯಿತು ಮತ್ತು ಅವರು ಫುಲ್ಲು ಕಷ್ಟಪಡ್ತಾಯಿದ್ರು. ದಿಸ್ ಸಿಸ್ಟಮ್ ವಾಸ್ ಎಕ್ಸ್ಟೆಂಡೆಡ್ ಟು ಬಿಹಾರ್, ಒಡಿಶಾ, ಆಂಧ್ರ ಆ್ಯಂಡ್ ವಾರಣಾಸಿ ರೀಜನ್ಸ್ ಲೇಟರ್. ಸೊ ಈ ಒಂದು ಸಿಸ್ಟಮು ಬರೀ ಬೆಂಗಾಲಲ್ಲಿತ್ತು. ಆದರೆ ಹೋಗ್ತಾ ಹೋಗ್ತಾ ಈ ಒಂದು ಸಿಸ್ಟಮು ಬಿಹಾರು, ಒಡಿಶಾ, ಆಂಧ್ರ ಮತ್ತು ವಾರಣಾಸಿ ರೀಜನ್ಸಿಗೂ ಬಂದು ತಲುಪ್ತು. ಅಕಾರ್ಡಿಂಗ್ ಟು ಚಾರ್ಲ್ಸ್ ಮೆಟ್ಕ್ಯಾಲ್, ದ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಬ್ಟ್, ಲಿವ್ಡ್ ಇನ್ ಡೆಬ್ಟ್ ಆ್ಯಂಡ್ ಡೈಡ್ ಇನ್ ಡೆಬ್ಟ್ ಡ್ಯೂ ಟು ದ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆಫ್ ದ ಬ್ರಿಟಿಷ್. ಸೊ ಈ ಒಂದು ವ್ಯಕ್ತಿ ಅಂದರೆ ಚಾರ್ಲ್ಸ್ ಮೆಟ್ಕಾಲ್ಫ್ ಅನ್ನೋರು ಏನು ಹೇಳಿದ್ರಂದರೆ, ಇಂಡಿಯನ್ ಫಾರ್ಮರ್ಸ್ ಇದ್ರು ತಾನೇ, ಇಂಡಿಯನ್ ರೈತರು, ಅವರು ಹುಟ್ಟುವಾಗ್ಲೂ ಸಾಲದಲ್ಲೇ ಹುಟ್ಟಿದ್ರು, ಬದುಕುವಾಗ್ಲೂ ಸಾಲದಲ್ಲಿ ಬದುಕಿದ್ರು, ಮತ್ತು ಸಾಯುವಾಗ್ಲೂ ಒಂದು ಸಾಲದ ಒಂದು ಋಣದಲ್ಲೇ ಸತ್ತರು ಅನ್ನೋದು ಒಂದು
ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸು ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಹೀಗಾಯಿತು ಫಾರ್ಮರ್ಸಿಗೆ ಅಂತ ಅವರು ಹೇಳಿದ್ರು. ಸೊ ಯಾಕಿದು ಹಿಂಗಂದರೆ ಫಾರ್ಮರ್ಸು ಹುಟ್ಟುವಾಗ ಅವ್ರ ತಂದೆ ತಾಯಿ ಎಲ್ಲ ಒಂದು ಸಾಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದು ಒಂದಾಯಿತು. ಸೊ ಅವರು ಬದುಕುವಾಗ್ಲೂ ಸಾಲದಲ್ಲೇ ಬದುಕಿದ್ರು. ಯಾಕಂದರೆ ಅವ್ರು ಮತ್ತೆ ಜಮೀನ್ದಾರಿಗೆ ಲ್ಯಾಂಡ್ ಟ್ಯಾಕ್ಸ್ ಎಲ್ಲ ಕೊಡುವಾಗ ಮತ್ತೆ ಅವ್ರು ಸಾಲ ತೊಗೊಳ್ಬೇಕಾಯ್ತು. ಮತ್ತು ಇಷ್ಟು ದೊಡ್ಡ ಸಾಲನ ತೀರ್ಸೋಕ್ಕಾಗದೆ ಅವರು ಸಾಯೋವಾಗ್ಲೂ ಸಾಲದಲ್ಲೇ ತೀರ್ಕೊಂಡ್ರು ಅಂತ ಈ ಒಂದು ಸೆಂಟೆನ್ಸ್ ಹೇಳುತ್ತೆ. ಓಕೆನಾ? ಇದು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ನೆಕ್ಸ್ಟು ಮಹಲ್ವಾರಿ ಸಿಸ್ಟಮ್. ಇದೇನಂತ ನೋಡೋಣ. ದ ಕಂಪನಿ ಗೌರ್ಮೆಂಟ್ ಎಂಟರ್ಡ್ ಇಂಟು ಆನ್ ಅಗ್ರಿಮೆಂಟ್ ಅಟ್ ದ ಲೆವೆಲ್ಸ್ ಆಫ್ ಮಹಲ್ಸ್ ವಿತ್ ರಿಗಾರ್ಡ್ ಟು ದ ಪೇಮೆಂಟ್ಸ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಇನ್ ಉತ್ತರ್ ಪ್ರದೇಶ್, ಇನ್ ಮೆನಿ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ಪಂಜಾಬ್ ಆ್ಯಂಡ್ ಡೆಲ್ಲಿ. ಸೊ ಈ ಕಂಪನಿ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಗೌರ್ಮೆಂಟು ಒಂದು ಅಗ್ರಿಮೆಂಟಿಗೆ ಬರ್ತಾರೆ ಅಟ್ ದ ಲೆವೆಲ್ಸ್ ಆಫ್ ಮಹಲ್ಸ್. ಓಕೆನಾ? ಇದು ಯಾವ್ಯಾವ ರೀಜನ್ಸಲ್ಲಿ ಈ ಒಂದು ಸಿಸ್ಟಮ್ ಬರುತ್ತೆ ಅಂದರೆ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್, ಪಂಜಾಬ್, ಡೆಲ್ಲಿ ಮತ್ತು ಸುಮಾರು ಪ್ರದೇಶಗಳಲ್ಲಿ ಈ ಒಂದು ಸಿಸ್ಟಮ್ನ ಜಾರಿಗೆ ತರ್ತಾರೆ. ಸೊ ಇಲ್ಲಿ ಮಹಾಲ್ ಮೀನ್ಸ್ ತಾಲೂಕು. ಓಕೆನಾ? ತಾಲೂಕುಗಳು ಅಂತೀವಿ ನೋಡಿ, ಡಿಸ್ಟ್ರಿಕ್ಟ್ ಆದಮೇಲೆ ತಾಲೂಕು ಅಂತ. ಸೊ ಈ ಮಹಾಲ್ಸ್ ಅಂದರೆ ಆಗಿನ ಕಾಲದಲ್ಲಿ ತಾಲೂಕು ಅಂತ ಅರ್ಥ. R.M. ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮ್ಸನ್ ಇಂಪ್ಲಿಮೆಂಟೆಡ್ ದಿಸ್ ಸಿಸ್ಟಮ್. ಸೊ ಅಲ್ಲಿಗ ಲಾರ್ಡ್ ಕಾರ್ನ್ವಾಲಿಸು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದ್ರೆ, ಇಲ್ಲಿ ಮಹಲ್ವಾರಿ ಸಿಸ್ಟಮ್ನ R.M. ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮ್ಸನ್ ಎಂಬ ಎರಡು ವ್ಯಕ್ತಿಯರು ಸೇರಿ ಈ ಒಂದು ಸಿಸ್ಟಮ್ನ, ಮಹಲ್ವಾರಿ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ದೇರ್ ವರ್ ಡಿಫ್ರೆನ್ಸಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ದಿ ಸಿಸ್ಟಮ್ ಫ್ರಮ್ ರೀಜನ್ ಟು ರೀಜನ್. ಸೊ ಈ ಒಂದು ಸಿಸ್ಟಮ್ಮು ಎಲ್ಲ ರೀಜನ್ಗೂ ಫಿಕ್ಸ್ಡ್ ಆಗಿರಲಿಲ್ಲ. ರೀಜನ್ ಟು ರೀಜನ್ ಬೇರೆ ಬೇರೆ ಆಗ್ತಾಯಿತ್ತು. ಓಕೆನಾ? ದ ಬಿಗ್ ಆ್ಯಂಡ್ ಸ್ಮಾಲ್ ಜಮೀನ್ದಾರ್ಸ್ ವೇರ್ ದ ಪಾರ್ಟ್ ಆಫ್ ದಿ ಸಿಸ್ಟಮ್. ಸೊ ಇಲ್ಲಿ ದೊಡ್ಡ ಶ್ರೀಮಂತ ಜಮೀನ್ದಾರು ಮತ್ತು ಒಂದು ಲೆವೆಲಲ್ಲಿರೋ ಜಮೀನ್ದಾರ್ಸು ಈ ಒಂದು ಸಿಸ್ಟಮ್ ಅಂಡರ್ ಬರ್ತಾಯಿದ್ರು. ಸಿನ್ಸ್ ದ ಕಂಪನಿ ಆಫಿಷಿಯಲ್ಸ್ ಫಿಕ್ಸ್ಡ್ ಮೋರ್ ಲ್ಯಾಂಡ್ ಟ್ಯಾಕ್ಸ್ ದೆನ್ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಫ್ರಮ್ ದ ಫೀಲ್ಡ್ಸ್, ದ ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಲೂಸ್ ದರ್ ಓನರ್ಶಿಪ್ ಆಫ್ ದ ಲ್ಯಾಂಡ್ಸ್. ಸೊ ಈ ಒಂದು ಸಿಸ್ಟಮ್ ಪ್ರಕಾರ ಬ್ರಿಟಿಷರು ತುಂಬ ಹೈ ಲ್ಯಾಂಡ್ ಟ್ಯಾಕ್ಸಸ್ನ ಕೇಳ್ತಾಯಿದ್ರು. ಇದರಿಂದ ಜಮೀನ್ದಾರ್ಸು ತಮ್ಮ ಲ್ಯಾಂಡ್ ಓನರ್ಶಿಪ್ನ ಕಳ್ಕೊಳ್ಬೇಕಾಯ್ತು. ದ ಮಾರ್ಜಿನಲ್ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೇಬರ್ಸ್ ಹೂ ವರ್ ಡಿಪೆಂಡೆಂಟ್ ಆನ್ ದ ಜಮೀನ್ದಾರ್ಸ್ ಆಲ್ಸೋ ಸಫರ್ ಡ್ಯೂ ಟು ದಿಸ್. ಸೊ ಎಂದಿನಂತೆ ಜಮೀನ್ದಾರ್ಸ್ ಅಂಡರ್ ಇರೋ ಫಾರ್ಮರ್ಸು ಅವರು ಕೂಡ ತುಂಬ ಸಫರ್ ಮಾಡಿದ್ರು. ಓಕೆನಾ? ಸೊ ಇದು ಮಾಲ್ವಾರಿ ಸಿಸ್ಟಮು. ಇದೇನಿಲ್ಲ, ಚಿಕ್ಕ ಸಿಸ್ಟಮ್, ಇದು ಏನಿಲ್ಲ, ಜಸ್ಟ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಥರನೇ ಇದರಲ್ಲೂ ಸಹ ಇದು R.M. ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇದು ರೀಜನ್ ಟು ರೀಜನ್ನು ಆ ಲ್ಯಾಂಡ್ ಟ್ಯಾಕ್ಸ್ ರೇಟು ಡಿಫರ್ ಆಗ್ತಾಯಿತ್ತು. ಸೊ ಜಮೀನ್ದಾರ್ಸು ಹೆಚ್ಚು ಲ್ಯಾಂಡ್ ಟ್ಯಾಕ್ಸ್ ಡಿಮ್ಯಾಂಡ್ ಮಾಡ್ತಾಯಿದ್ರು ಬ್ರಿಟಿಷರು. ಅದರಿಂದ ಜಮೀನ್ದಾರ್ಸು ತಮ್ಮ ಲ್ಯಾಂಡ್ ಕಳ್ಕೊಳ್ಬೇಕಾಯಿತು. ಮತ್ತು ಅವ್ರ ಅಂಡರ್ ಇರೋ ಫಾರ್ಮರ್ಸು ಕೂಡ ತುಂಬ ಸಫರ್ ಪಡ್ತಾಯಿದ್ರು. ಓಕೆನಾ? ಸೊ ನೆಕ್ಸ್ಟು ರೈತೋವಾರಿ ಸಿಸ್ಟಮ್. ಸೊ ಈ ರೈತೋವಾರಿ ಸಿಸ್ಟಮ್ ಅಂದರೆ ಏನಂತ ನೋಡೋಣ. ದ ರಿಯಾತ್ವಾರಿ ಸಿಸ್ಟಮ್ ವಾಸ್ ಫಸ್ಟ್ ಇಂಪ್ಲಿಮೆಂಟೆಡ್ ಇನ್ ದ ಬರ್ಮಹಾಲ್ ರೀಜನ್ ಬೈ ಅಲೆಕ್ಸಾಂಡರ್ ರೀಡ್ ಇನ್ 1792. ಓಕೆನಾ? ಈ ರೈತೋವಾರಿ ಸಿಸ್ಟಮ್ಮು ಫಸ್ಟು ಅಲೆಕ್ಸಾಂಡರ್ ರೀಡ್ನವರು ಬರಮಹಾಲ್ ರೀಜನಲ್ಲಿ 1792 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ದಿಸ್ ಸಿಸ್ಟಮ್ ವಾಸ್ ಲೇಟರ್ ಇಂಪ್ಲಿಮೆಂಟೆಡ್ ಇನ್ ಮದ್ರಾಸ್ ಆ್ಯಂಡ್ ಮೈಸೂರು ರೀಜನ್ ಬೈ ಥಾಮಸ್ ಮುನ್ರೋ. ಸೊ ಈ ಒಂದು ಸಿಸ್ಟಮು ಥಾಮಸ್ ಮುನ್ರೋ ಎಂಬ ವ್ಯಕ್ತಿ 1801 ಮದ್ರಾಸ್ ಮತ್ತು ಮೈಸೂರು ರೀಜನಲ್ಲೂ ಜಾರಿಗೆ ತರ್ತಾರೆ, ಅಂದರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದೀಸ್ ರೀಜನ್ಸ್ ಹ್ಯಾಡ್ ಬಿಕಮ್ ದ ಪಾರ್ಟ್ ಆಫ್ ದ ಬ್ರಿಟಿಷ್ ಎಂಪೈರ್ ಬೈ ದಟ್ ಟೈಮ್. ಸೊ ಈ ರೀಜನ್ಸ್ ಎಲ್ಲ ಬ್ರಿಟಿಷ್ ಎಂಪೈರ್ ಅಂಡರೇ ಬಂದುಬಿಟ್ಟಿರುತ್ತೆ ಆ ಟೈಮಲ್ಲಿ, 1801 ಟೈಮಲ್ಲೆಲ್ಲ. ಅಂಡರ್ ದಿಸ್ ಸಿಸ್ಟಮ್ ಬೋತ್ ಫಾರ್ಮರ್ ಆ್ಯಂಡ್ ದ ಕಂಪನಿ ವೇರ್ ಡೈರೆಕ್ಟ್ಲಿ ಲಿಂಕ್ಡ್. ಇದರಲ್ಲಿ ಮಾತ್ರ, ಹಿಂದಿನ ಸಿಸ್ಟಮ್ಸಲ್ಲಿ ಮಾತ್ರ ಜಮೀನ್ದಾರು ಮತ್ತು ಕಂಪನಿ ಲಿಂಕ್ಡ್ ಆಗಿದ್ದರು. ಆದರೆ ಇಲ್ಲಿ ಫಾರ್ಮರ್ಸು ಮತ್ತು ಕಂಪನಿ ಡೈರೆಕ್ಟ್ಲಿ ಲಿಂಕ್ಡ್ ಆಗಿದ್ದರು. ಓಕೆನಾ? ಈ ಸಿಸ್ಟಮ್ ಪ್ರಕಾರ ದ ಟಿಲ್ಲರ್ ಆಫ್ ದ ಲ್ಯಾಂಡ್ ವಾಸ್ ರೆಕಗ್ನೈಸ್ಡ್ ಆಸ್ ದ ಓನರ್ ಆಫ್ ದ ಲ್ಯಾಂಡ್. ಅಲ್ಲಿ ಹಿಂದಿನ ಸಿಸ್ಟಮ್ಸಲ್ಲಿ ಜಮೀನ್ದಾರು ಎಂಬ ರಿಚ್ ಲ್ಯಾಂಡ್ ಲೋಡ್ ಇರ್ತಾ ಇದ್ದ, ಅವ್ರ ಅಂಡರು ಫಾರ್ಮರ್ಸು ಉಳುಮೆ ಎಲ್ಲ ಮಾಡ್ತಾಯಿದ್ರು, ಅವರು ಸಫರ್ ಪಡ್ತಾಯಿದ್ರು ಅಂತ ಇತ್ತು. ಆದರೆ ಇಲ್ಲಿ ಈ ಸಿಸ್ಟಮಲ್ಲಿ ಫಾರ್ಮರ್ಸಿಗೆ ಸ್ವಲ್ಪ ಹೆಚ್ಚು ಕ್ರೆಡಿಟ್ ಕೊಟ್ಟರು. ಅಂದರೆ ಯಾರು ಉಳುವವನೇ ಗೌಡ ಅಂತ ಹೇಳ್ಕೊಂಡು, ಯಾರು ಉಳುಮೆ ಮಾಡ್ತಾನೆ ಅವನೇ ಆ ಒಂದು ಭೂಮಿಯ ಒಡೆಯ ಅಂತ ಅವರು ಹೇಳ್ಕೊಂಡ್ರು. ದ ಓನರ್ ಹ್ಯಾಡ್ ಟು ಪೇ 50% ಆಫ್ ದ ಪ್ರೊಡ್ಯೂಸ್ ಆಸ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಕಂಪನಿ. ಅವ್ರು ಎಷ್ಟೇ ಪ್ರೊಡಕ್ಷನ್ ಮಾಡಲಿ ಅದರದ್ದು 50% ಪ್ರೊಡಕ್ಷನ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಆಗಿ ಕೊಡಬೇಕು. ಸೊ ಇದೊಂಥರ ಒಳ್ಳೆ ವಿಷಯ ಫಾರ್ಮರ್ಸಿಗೆ. ದ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years ಟೆನ್ಯೂರ್. ಸೊ ಈ ಒಂದು ಲ್ಯಾಂಡ್ ಟ್ಯಾಕ್ಸು 30 ವರ್ಷದ ತನಕ ಮಾಡಿ ಆಮೇಲೆ ನಿಲ್ಲಿಸ್ಬೋದಾಗಿತ್ತು. ದ ಟ್ಯಾಕ್ಸ್ ಕುಡ್ ಬಿ ರಿವ್ಯೂಡ್ ಆಫ್ಟರ್ ದಿಸ್ ಟೆನ್ಯೂರ್. ಸೊ ಈ ಟ್ಯಾಕ್ಸ್ ಅನ್ನೋದು ನಿಲ್ಲಿಸ್ಬೋದಾಗಿತ್ತು ಈ ಒಂದು ಟೆನ್ಯೂರ್ ಆದಮೇಲೆ, ಅಂದರೆ 30 years ಆದಮೇಲೆ.
Though the small farmers were given land ownership, they were subjected to more suffering due to heavy land taxes. ಸೊ ಫಾರ್ಮರ್ಸು ಲ್ಯಾಂಡ್ ಓನರ್ಶಿಪ್ ಕೊಟ್ಟಿದ್ರು ಅವರು ತುಂಬ ಹೆವಿ ಲ್ಯಾಂಡ್ ಟ್ಯಾಕ್ಸಸ್ಸು ಕೊಡಬೇಕಾಗಿತ್ತು, ಅಂದರೆ ಬ್ರಿಟಿಷರಿಗೆ. ಸ್ಟಾರ್ಟಿಂಗಲ್ಲಿ 50% ಅಂತ ಮಾಡಿದ್ರು, ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾ ಹೋದರು. ದ ಅಫಿಷಿಯಲ್ಸ್ ಟುಕ್ ಪ್ಯುನಿಟಿವ್ ಆ್ಯಕ್ಷನ್ಸ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಸೊ ಅಫಿಷಿಯಲ್ಸು ಒಂಥರ ಕ್ರೂರವಾದ ಆ್ಯಕ್ಷನ್ಸ್ನ ಯೂಸ್ ಮಾಡ್ತಾಯಿದ್ರು ಲ್ಯಾಂಡ್ ಟ್ಯಾಕ್ಸ್ ಪಡೆಯೋಕ್ಕೆ. ದ ಫಾರ್ಮರ್ಸ್ ಹ್ಯಾಡ್ ಟು ಬಾರೋ ಫ್ರಮ್ ದ ಮನಿ ಲೆಂಡರ್ಸ್ ವೆನ್ ಎವರ್ ದ ಕ್ರಾಪ್ಸ್ ಫೇಲ್ಡ್. ಒಂದೊಂದ್ಸತಿ ಅವ್ರು ಮಾಡಿರೋ ವ್ಯವಸಾಯ ಫೇಲ್ ಆಗ್ತಾಯಿತ್ತು, ಅಂದರೆ ಭತ್ತ ಅಂದರೆ ಅವ್ರು ಮಾಡಿರೋ ಒಂದು ಬೆಳೆ ನಾಶ ಆಗ್ತಾಯಿತ್ತು. ಆಗೆಲ್ಲ ಅವ್ರದ್ದು ಒಂದು ಟ್ಯಾಕ್ಸಸ್ನ ಅವರು ಮನಿ ಲೆಂಡರ್ಸಿಂದ ಸಾಲ ತಗೊಂಡು ಬ್ರಿಟಿಷರಿಗೆ ಕೊಡಬೇಕಾಗ್ತಾಯಿತ್ತು. ದೇ ಹ್ಯಾಡ್ ಟು ಸೆಲ್ ದೇರ್ ಲ್ಯಾಂಡ್ಸ್ ವೆನ್ ಎವರ್ ದೇ ಫೇಲ್ ಟು ರಿಪೇ ದ ಲೋನ್ಸ್. ಸೊ ಅವರು ಯಾವಾಗ ಸಾಲನ ತೀರ್ಸೋಕ್ಕಾಗಲ್ಲ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಫಾರ್ಮರ್ಸು ಅವ್ರದ್ದೊಂದು ಭೂಮಿನೇ ಮಾರಬೇಕಾಗ್ತಾಯಿತ್ತು. ಓಕೆನಾ. ದೋ ದ ಕಂಪನಿ ಗೌರ್ಮೆಂಟ್ ಕ್ಲೇಮ್ ದಟ್ ದ ನ್ಯೂ ಸಿಸ್ಟಮ್ ಬೆನಿಫಿಟ್ ದ ಫಾರ್ಮರ್ಸ್, ದ ಐರನಿ ವಾಸ್ ದಟ್ ಮೋರ್ ಫಾರ್ಮರ್ಸ್ ಹ್ಯಾಡ್ ಟು ಲೂಸ್ ದರ್ ಲ್ಯಾಂಡ್ಸ್ ಡ್ಯೂ ಟು ದಿಸ್ ಇಂಪ್ಲಿಮೆಂಟೇಷನ್. ಸೊ ನಮಗೆ ಈ ಸಿಸ್ಟಮ್ ಪ್ರಕಾರ ಏನು ಅನ್ಸುತ್ತೆ ಅಂದರೆ, ಫಾರ್ಮರ್ಸು ಲ್ಯಾಂಡ್ ಓನರ್ಶಿಪ್ ಪಡ್ಕೊಂಡಿದ್ರು, ಅದಕ್ಕೆ ಅವರು ಸಫರ್ ಪಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ಈ ಒಂದು ಸಿಸ್ಟಮ್ ಬಂದಾದಮೇಲೆ ಇನ್ನೂ ಹೆಚ್ಚು ಫಾರ್ಮರ್ಸು ತಮ್ಮ ಲ್ಯಾಂಡ್ನ ಕಳ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಈ ಒಂದು ಸೆಂಟೆನ್ಸ್ ಹೇಳುತ್ತೆ. ಓಕೆನಾ. ಸೊ ಇಷ್ಟು ಲ್ಯಾಂಡ್ ಟ್ಯಾಕ್ಸಸ್ಸು ಪಾಲಿಸೀಸ್, ಓಕೆನಾ, ಆಗಿನ ಟೈಮಲ್ಲಿ ಇಂಪ್ಲಿಮೆಂಟ್ ಆಗಿರೋದು. ಸೊ ಈ ಒಂದು ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ಮು ಬಂದಿದ್ದರಿಂದ ಏನೇನು ಪ್ರಭಾವ ಬಿತ್ತು, ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಏನು ಅಂತ ನೋಡೋಣ. ಅ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಹೂ ಎಕ್ಸ್ಪ್ಲಾಟೆಡ್ ದ ಫಾರ್ಮರ್ಸ್ ವೇರ್ ಕ್ರಿಯೇಟೆಡ್. ಸೊ ಫಾರ್ಮರ್ಸ್ನ ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಳೋ ಒಂದು ದೊಡ್ಡ ಟೀಮ್ ಆಫ್ ಜಮೀನ್ದಾರ್ಸು, ಅಂದರೆ ಲ್ಯಾಂಡ್ ಓನರ್ಸು ಕ್ರಿಯೇಟ್ ಆದರು. ಅಂದರೆ ಅವ್ರದ್ದು ಒಂದು ಸೊಸೈಟಿ ಆಗಿಬಿಡ್ತು. ದ ಫಾರ್ಮರ್ಸ್ ಹೂ ವೇರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಟೇಷನ್ ಆಫ್ ದ ಜಮೀನ್ದಾರ್ಸ್ ಬಿಕಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಸೊ ಅಂದರೆ ಈ ಒಂದು ಮಿಸ್ಯೂಸ್ ಒಳಗಾದ ಫಾರ್ಮರ್ಸು ತಮ್ಮ ಲ್ಯಾಂಡ್ನ ಸ್ಲೋ ಆಗಿ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲ್ಯಾಂಡ್ ಬಿಕೇಮ್ ಅ ಕಮೋಡಿಟಿ. ಲೋನ್ಸ್ ಕುಡ್ ಬಿ ರೇಸ್ಡ್ ಬೈ ಮಾರ್ಟೇಜಿಂಗ್ ದ ಲ್ಯಾಂಡ್ಸ್. ಸೊ ಲ್ಯಾಂಡ್ಸ್ ಒಂಥರ ಬಿಸ್ನೆಸ್ ಥರ ಆಗೋಯ್ತು. ಲೋನ್ಸ್ ಯಾವಾಗ ತೀರ್ಸೋಕ್ಕಾಗ್ತಾ ಇಲ್ಲಾಗಿತ್ತು, ಆಗ ಲ್ಯಾಂಡ್ನ ಅವರು ಯಾರು ಮನಿ ಲೆಂಡರ್ಸು ಕಿತ್ಕೊಂಡು ಬಿಡ್ತಾಯಿದ್ರು ಫಾರ್ಮರ್ಸಿಂದ. ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮಾರ್ಟೇಜ್ ದೇರ್ ಲ್ಯಾಂಡ್ಸ್ ಇನ್ ಆರ್ಡರ್ ಟು ಪೇ ದ ಲ್ಯಾಂಡ್ ಟ್ಯಾಕ್ಸಸ್. ಒಂದೊಂದು ಸತಿ ಜಮೀನ್ದಾರ್ಸು ಕೂಡ ಲ್ಯಾಂಡ್ ಟ್ಯಾಕ್ಸ್ನ ಪೇ ಮಾಡೋಕ್ಕೆ ಅವ್ರದ್ದು ಒಂದು ಕೆಲವು ಪಾರ್ಟ್ ಲ್ಯಾಂಡ್ನ ಬ್ರಿಟಿಷರಿಗೆ ಕೊಡಬೇಕಾಗ್ತಾಯಿತ್ತು. ನೆಕ್ಸ್ಟು, ದ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್ ಆ್ಯಂಡ್ ಹ್ಯಾಡ್ ಟು ಗ್ರೋ ರಾ ಮೆಟೀರಿಯಲ್ಸ್ ನೀಡೆಡ್ ಬೈ ಇಂಡಸ್ಟ್ರೀಸ್ ಬ್ಯಾಕ್ ಇನ್ ಇಂಗ್ಲೆಂಡ್. ಸೊ ಇಷ್ಟೇ ಅಲ್ಲ, ಅವರು ಮಾಡೋ ಒಂದು ಅಗ್ರಿಕಲ್ಚರ್ದು ಕ್ರಾಪ್ಸ್ ಏನಿತ್ತು ನೋಡಿ, ಅದು ರಾ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ಮತ್ತೆ ಆ ರಾ ಮೆಟೀರಿಯಲ್ಸ್ನ ಇಂಗ್ಲೆಂಡಿಗೆ ತೊಗೊಂಡೋಗಿ ಅಲ್ಲಿ ಇಂಡಸ್ಟ್ರೀಸಿಗೆ ಯೂಸ್ ಮಾಡಿ, ಮತ್ತು ಅಲ್ಲಿಂದ ಪ್ರೊಡ್ಯೂಸ್ ಆಗಿರೋ ಒಂದು ಫಿನಿಶ್ಡ್ ಮೆಟೀರಿಯಲ್ನ ಮತ್ತೆ ನಮ್ಮ ಇಂಡಿಯನ್ಸಿಗೆ ಮಾರೋಕ್ಕೆ ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ರು. ಓಕೆನಾ. ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಸೊ ಇದರಿಂದ ಸುಮಾರು ಸತಿ ಜಮೀನ್ದಾರ್ಸು ತಮ್ಮ ಲ್ಯಾಂಡ್ ಕಳ್ಕೊತಾ ಇದ್ರು, ಫಾರ್ಮರ್ಸ್ ಅಂತೂ ಎವ್ರಿ ಟೈಮ್ ಕಳ್ಕೊತಾ ಇದ್ರು ತಾನೆ. ಇದರಿಂದ ಸಾಲ ಕೇಳ್ತಾ ಮನಿ ಲೆಂಡರ್ಸ್ ಹತ್ರ ಬರ್ತಾಯಿದ್ರು. ಆಗ ಮನಿ ಲೆಂಡರ್ಸು ತುಂಬ ಪವರ್ಫುಲ್ ಆದರು. ಓಕೆನಾ. ಸೊ ಇಷ್ಟು ಒಂದು ದುಷ್ಪರಿಣಾಮಗಳು ಆದವು ಅಂತ ಹೇಳ್ಬೋದು ನಾವು ಈ ಒಂದು ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮಿಂದ. ಓಕೆನಾ. ನೆಕ್ಸ್ಟು ಇಷ್ಟು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸು. ಆಮೇಲೆ ದ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನೋಡೋಣ. ದ ಟ್ರೆಡಿಷನಲ್ ಎಜುಕೇಷನ್ ಆಫ್ ಇಂಡಿಯನ್ಸ್ ವಾಸ್ ಇನ್ ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ. Certain changes occurred in the traditional education system during the rule of Muslim kings during the Middle Ages. ಸೊ ನಮಗೆ ಗೊತ್ತು ಹಿಂದಿನ ಕಾಲದಲ್ಲಿ ನಮ್ಮ ಎಜುಕೇಷನ್ ಹೇಗೆ ನಡೀತಾ ಇತ್ತಂತ. ಅಂದರೆ ಒಂಥರ ನವೀನ ಶಿಕ್ಷಣ, ಅಂದರೆ ಜಸ್ಟ್ ಹಿಂಗೆ ಬುಕ್ಸು ಪೆನ್ನು ಇಟ್ಕೊಂಡು ಓದೋ ಒಂದು ಸಿಸ್ಟಮ್ ಇಲ್ಲಾಗಿತ್ತು. ಅಂದರೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡೋದು, ಅಂದರೆ ಜಸ್ಟ್ ನಾವು ಬುಕ್ಕಿಶ್ ಆಗಿದ್ವಿ ಹಿಂದಿನ ಕಾಲದಲ್ಲಿ. ಹೋಗ್ಬಿಟ್ಟು ಗದ್ದೆಯಲ್ಲಿ ವ್ಯವಸಾಯ ಮಾಡ್ತಾಯಿದ್ವಿ, ಮರ ಕೆಲಸ ಮಾಡ್ತಾಯಿದ್ವಿ, ಅಂದರೆ ಕಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಓಕೆನಾ. ಅದೆಲ್ಲ ಮಾಡ್ತಾಯಿದ್ವಿ ನಾವು. ಸೊ ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್ ಬಂದವು. ಯಾವಾಗ ಮುಸ್ಲಿಂ ಕಿಂಗ್ಸು ನಮ್ಮನ್ನು ಆಳ್ತಾ ಇರುವಾಗ ಮಿಡಲ್ ಏಜಸ್ಸಲ್ಲಿ. ಲೇಟರ್ ನ್ಯೂ ಚೇಂಜಸ್ ಅಕರ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಇನ್ ದ 18th century. ಸೊ ಇದಾದಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಎಜುಕೇಷನ್ ಸಿಸ್ಟಮಲ್ಲಿ. ಯಾವಾಗ ಬ್ರಿಟಿಷರು ನಮ್ಮನ್ನು ಆಳ್ತಾ ಇರುವಾಗ. ನ್ಯೂ ಸ್ಕೂಲ್ಸ್ ವೇರ್ ಸ್ಟಾರ್ಟೆಡ್ ಫಾರ್ ದ ಚಿಲ್ಡ್ರನ್ ಆಫ್ ದ ಬ್ರಿಟಿಷ್ ಆ್ಯಂಡ್ ಯುರೋಪಿಯನ್ಸ್ ಲಿವಿಂಗ್ ಇನ್ ಇಂಡಿಯಾ. ಹೊಸ ಟೈಪು ಸ್ಕೂಲ್ಸು, ಅಂದರೆ ಶಾಲೆಗಳನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೆ? ಬ್ರಿಟಿಷ್ ಆ್ಯಂಡ್ ಯುರೋಪಿಯನ್ಸ್ ಮಕ್ಕಳಿಗೆ, ಅಂದರೆ ಇಂಡಿಯನ್ಸಿಗೆಲ್ಲ ಅವರು ಅಂದರೆ ಬ್ರಿಟಿಷ್ ಮಕ್ಕಳಿಗೆ
ಸಪ್ರೇಟಾಗಿ ನ್ಯೂ ಸ್ಕೂಲ್ಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿನ್ಸ್ ದೀಸ್ ಫೆಸಿಲಿಟೀಸ್ ವೆರ್ ನೆವರ್ ಎಕ್ಸ್ಟೆಂಡೆಡ್ ಟು ದ ಲೋಕಲ್ಸ್, ಇಟ್ ವಾಸ್ ಆಫ್ ನೋ ಯೂಸ್ ಫಾರ್ ದೆಮ್. ಸೊ ಈ ಫೆಸಿಲಿಟೀಸು ಇಂಡಿಯನ್ ಲೋಕಲ್ಸ್, ಕಾಮನ್ ಪೀಪಲಿಗೆ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲಾಗಿದ್ರು. ಆಗ ವ್ಯಾರನ್ ಹೇಸ್ಟಿಂಗ್ಸ್ ಫೆಸಿಲಿಟೇಟೆಡ್ ದ ಎಕ್ಸ್ಪಾನ್ಷನ್ ಆಫ್ ದ ಮಾಡರ್ನ್ ಎಜುಕೇಷನ್ ಇನ್ ಇಂಡಿಯಾ. ಸೊ ವ್ಯಾರನ್ ಹೇಸ್ಟಿಂಗ್ಸ್ ಎಂಬ ಒಂದು ಗವರ್ನರು ಈ ಒಂದು ಮಾಡರ್ನ್ ಎಜುಕೇಷನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಇಂಡಿಯಾದಲ್ಲಿ ಹೆಲ್ಪ್ ಮಾಡಿದ್ರು. In 1781, he started Calcutta Madrasa. Jonathan Duncan, a British citizen, started Sanskrit College in Banaras in 1792. ಸೊ ಇಲ್ಲಿ ನಾನು ಒಂದು ಥಿಂಗ್ ಕ್ಲಿಯರ್ ಮಾಡ್ತೀನಿ ನಿಮಗೆ. ಹಿಂದೂ ಸ್ಕೂಲ್ಸಿಗೆ ಪಾಠಶಾಲಾ ಅಂತೆಲ್ಲ ಕರಿತಾ ಇದ್ರು. ಮತ್ತು ಮುಸ್ಲಿಂ ಶಾಲೆಗಳಿಗೆ ಮದ್ರಸಾ, ಮಕ್ತಬಾಸ್ ಅಂತೆಲ್ಲ ಕರಿತಾ ಇದ್ರು. ಓಕೆನಾ. ಸೊ ಇಲ್ಲಿ ವ್ಯಾರನ್ ಹೇಸ್ಟಿಂಗ್ಸ್ ಎಂಬವರು 1781ನಲ್ಲಿ ಕಲ್ಕತ್ತಾದಲ್ಲಿ ಒಂದು ಮುಸ್ಲಿಂ ಶಾಲೆ ಮದ್ರಸಾ ಅಂತ ಗೊತ್ತಾಗತ್ತೆ ನೋಡಿ, ಕಲ್ಕತ್ತಾ ಮದ್ರಸಾನ ಎಸ್ಟಾಬ್ಲಿಷ್ ಮಾಡಿದ್ರು. ಮತ್ತು ಜೊನಾಥನ್ ಡಂಕನ್ನು ಒಂದು ಬ್ರಿಟಿಷ್ ಸಿಟಿಸನ್ನೇ, ಅವರು ಸಂಸ್ಕೃತ್ ಕಾಲೇಜ್ ಅಂದರೆ ಹಿಂದೂಗಳಿಗೆ ಒಂದು ಕಾಲೇಜು ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ? ಬನಾರಸ್ಸಲ್ಲಿ 1792 ಅಲ್ಲಿ. ಬಟ್ ಇಟ್ ವಾಸ್ ಚಾರ್ಲ್ಸ್ ಗ್ರ್ಯಾಂಟ್ ಹೂ ಪ್ರೆಸ್ಡ್ ಫಾರ್ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಸೊ ಇವರೆಲ್ಲ ನಮ್ಮ ಹಿಂದೂ ಅಥವಾ ಮುಸ್ಲಿಂ ಎಜುಕೇಷನ್ನಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಚಾರ್ಲ್ಸ್ ಗ್ರ್ಯಾಂಟ್ ಎಂಬ ವ್ಯಕ್ತಿ ಬ್ರಿಟಿಷ್ ಎಜುಕೇಷನ್ನೇ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಈಗಿನ ಒಂದು ಟೈಮಲ್ಲಿ ಓದ್ತಾ ಇದ್ದೀವಿ ನೋಡಿ, ಆ ಒಂದು ಸಿಸ್ಟಮನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. The expansion of the British education in India received special support after the appointment of Lord William Bentinck in 1822 as the Governor General of India. ಸೊ ಇನ್ನೊಂದು ಗವರ್ನರ್ ಜನರಲ್ ಬರ್ತಾರೆ, ಅವ್ರು ಯಾರಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಯಾವಾಗ 1828ಇಂದ ಅವರು ತುಂಬ ಹೆಚ್ಚಿನ ಸಪೋರ್ಟ್ ಮಾಡ್ತಾರೆ ಬ್ರಿಟಿಷ್ ಮಾಡರ್ನ್ ಎಜುಕೇಷನ್ನ ಅಂದರೆ ಸ್ಪ್ರೆಡ್ ಮಾಡೋಕ್ಕೆ ಇಂಡಿಯಾದಲ್ಲಿ. ಬೆಂಟಿಂಕ್ ಅಪಾಯಿಂಟೆಡ್ ಮೆಕಾಲೆ ಆಸ್ ದ ಮೆಂಬರ್ ಆಫ್ ದ ಗವರ್ನರ್ ಜನರಲ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ. ಸೊ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂದರೆ ಅವ್ರದ್ದೊಂದು ಅಸೆಂಬ್ಲಿ ಅನ್ನೋ ಥರ ಗವರ್ನರ್ ಜನರಲ್ಸ್ದು. ಸೊ ಅಲ್ಲಿ ಮೆಕಾಲೆ ಎಂಬ ಒಂದು ವ್ಯಕ್ತಿನ ಮೆಂಬರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕು. ಮೆಕಾಲೆ ವಾಸ್ ಆಲ್ಸೋ ಅಪಾಯಿಂಟೆಡ್ ಆಸ್ ದ ಚೇರ್ಪರ್ಸನ್ ಆಫ್ ದ ಕಮಿಟಿ ಆನ್ ಎಜುಕೇಷನ್. ಎಜುಕೇಷನ್ ಕಮಿಟಿಲಿ ಚೇರ್ಪರ್ಸನ್ ಆಗಿ ಮೆಕಾಲೆ ಅಪಾಯಿಂಟ್ ಆಗ್ತಾರೆ. ದ ರಿಪೋರ್ಟ್ ಆನ್ ಎಜುಕೇಷನ್ submitted by him in 1835 became the base of the modern education in India. ಸೊ ಈ ಮೆಕಾಲೆ ಎಂಬ ವ್ಯಕ್ತಿ ಎಜುಕೇಷನ್ ಮೇಲೆ ಒಂದು ರಿಪೋರ್ಟ್ ಬರೆದು ಸಬ್ಮಿಟ್ ಮಾಡ್ತಾರೆ. ಯಾವಾಗ? 1835ಅಲ್ಲಿ. ಈ ಒಂದು ರಿಪೋರ್ಟಿಂದನೇ ಒಂದು ಮಾಡರ್ನ್ ಎಜುಕೇಷನ್ಗೆ ಒಂದು ಬೇರು ಬಂತು ಅಂತ ಹೇಳ್ಬೋದು ನೋಡಿ. ರೂಟ್ಸ್ ಆಫ್ ಮಾಡರ್ನ್ ಎಜುಕೇಷನ್ ಅಂತ ಹೇಳ್ಬೋದು. ಹಿಸ್ ಪಾಲಿಸಿ ಏಮ್ಡ್ ಅಟ್ ದ ಕ್ರಿಯೇಷನ್ ಆಫ್ ದ ನ್ಯೂ ಕ್ಲಾಸ್ ಆಫ್ ಇಂಡಿಯನ್ಸ್ who are Indian by the body but British in intelligence, opinion and taste. ಸೊ ಇದರಿಂದ ಅವ್ರು ಹೇಳೋ ಪ್ರಕಾರ ಏನಂದರೆ, ದೇಹದಿಂದ ಇಂಡಿಯನ್ಸ್ ಆಗಿರಬೇಕು, ಆದರೆ ಅವ್ರದ್ದು ಬುದ್ಧಿ ಪ್ರಕಾರ ಬ್ರಿಟಿಷ್ದು ಒಂದು ಇಂಟೆಲಿಜೆನ್ಸು, ಒಂದು ಒಪಿನಿಯನ್ನು, ಅವ್ರದ್ದು ಒಂದು ಟೇಸ್ಟು, ಆ ಥರದ್ದೊಂದು ಅವ್ರದ್ದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಓಕೆನಾ. ದ ಯೂಸ್ ಆಫ್ ಇಂಗ್ಲೀಷ್ ಮೀಡಿಯಮ್ ಇನ್ ಇಂಡಿಯಾ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಆಫ್ಟರ್ ದ 1830s. ಸೊ ಈ ಒಂದು ಇಂಗ್ಲೀಷ್ ಮೀಡಿಯಮ್ ಅನ್ನೋ ಒಂದು ಕಾನ್ಸೆಪ್ಟು ಇಂಡಿಯಾದಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1830ಸಿಂದ ಸ್ಟಾರ್ಟ್ ಆಯಿತು. ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ಕ್ಲೂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ದ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ established universities in Calcutta, Bombay, Madras as per the suggestions of Charles Wood Commission 1854. ಸೊ ಇಲ್ಲಿ ಗವರ್ನರ್ ಜನರಲ್ಲು ಲಾರ್ಡ್ ಡಾಲೌಸಿ ಎಂಬವರು ಗವರ್ನರ್ ಜನರಲ್ಲು, ಅವರು ಸುಮಾರು ಯೂನಿವರ್ಸಿಟೀಸ್ನ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೆಲ್ಲಂದರೆ ಕಲ್ಕತ್ತಾ ಯೂನಿವರ್ಸಿಟಿ, ಬಾಂಬೆ ಯೂನಿವರ್ಸಿಟಿ, ಮದ್ರಾಸ್ ಯೂನಿವರ್ಸಿಟಿ, ಇನ್ನು ಮೊದಲಾದವು. ಓಕೆನಾ. ಯಾವುದ್ರದ್ದು ಒಂದು ಸಜೆಷನ್ಸಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಚಾರ್ಲ್ಸ್ ವುಡ್ಸ್ ಕಮಿಷನ್ ಅಂದರೆ ಅವರು ಸ್ಪೆಸಿಫಿಕಲಿ ಎಜುಕೇಷನ್ ಬಗ್ಗೆನೇ ಅವ್ರು ಡಿಸ್ಕಸ್ ಮಾಡೋರು. ಆ ಒಂದು ಕಮಿಷನ್ ಪ್ರಕಾರ 1854ಅಲ್ಲಿ ಸುಮಾರು ಯೂನಿವರ್ಸಿಟೀಸ್ನ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಇಂಗ್ಲೀಷ್ ಮೀಡಿಯಮು ಸಹ ಇತ್ತು. ಓಕೆನಾ. ಆಫ್ಟರ್ ದಿಸ್ ದ ಎಜುಕೇಷನ್ ವಾಸ್ ಯೂನಿವರ್ಸಲೈಸ್ಡ್ ಇನ್ ಇಂಡಿಯಾ. ಈ ಒಂದು ವುಡ್ಸ್ ಕಮಿಷನ್ ಆದಮೇಲೆ ಬ್ರಿಟಿಷ್ ಮಾಡರ್ನ್ ಎಜುಕೇಷನ್ ಇಡೀ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗಿಬಿಡ್ತು. ಓಕೆನಾ. ಸೊ ಈ ಒಂದು ಬ್ರಿಟಿಷ್ ಎಜುಕೇಷನಿಂದ ಏನೇನು ಇಂಡಿಯಾ ಮೇಲೆ ಪ್ರಭಾವ ಬಿತ್ತು ಅಂತ ನೋಡೋಣ. ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಇಂಡಿಯನ್ಸ್ ಕುಡ್ ಡೆವಲಪ್ ಮಾಡರ್ನಿಟಿ, ಸೆಕ್ಯುಲರಿಸಮ್, ಡೆಮೊಕ್ರೆಟಿಕ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ರ್ಯಾಷನಾಲಿಟಿ ಅಲಾಂಗ್ ವಿತ್ ದ ನ್ಯಾಷನಲಿಸ್ಟಿಕ್ ಐಡಿಯಾಲ್ಸ್. ಸೊ ಈಗ ಬ್ರಿಟಿಷರು ತಮ್ಮ ಮಾಡರ್ನ್ ಎಜುಕೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಆದರೆ ಈ ಒಂದು ಕಾನ್ಸೆಪ್ಟಿಂದನೇ ಅವ್ರದ್ದು ಒಂದು ಬ್ರಿಟಿಷರು ನಮ್ಮ ಭಾರತದಿಂದ ಪಲಾಯನ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡ್ತು ಇಂಡಿಯನ್ಸಿಗೆ. ಹೇಗಂತ ಹೇಳ್ತೀನಿ ನೋಡಿ.
ಸೊ ಈ ಒಂದು ಮಾಡರ್ನ್ ಎಜುಕೇಷನಿಂದ ಇಂಡಿಯನ್ಸಿಗೆ ರ್ಯಾಷ್ನಾಲಿಟಿ ಅಂದರೆ ನಾವೇ ಬೇರೆ ಅವರೇ ಬೇರೆ ಎಂಬ ಒಂದು ಆ, ಮನೋಭಾವ. ಸೆಕ್ಯುಲರಿಸಮ್ ಅಂದರೆ ಎಲ್ಲರೂ ಒಬ್ಬರೇ ಅನ್ನೋ ಥರ ಒಂದು ಮನೋಭಾವ. ಮತ್ತು ಡೆಮೊಕ್ರೆಟಿಕ್ ಆ್ಯಟಿಟ್ಯೂಡ್ಸ್ ಅಂದರೆ ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಒಂದು ನ್ಯಾಷನಲಿಸ್ಟಿಕ್ ಐಡಿಯಲ್ಸ್ ಬಂತು ಇಂಡಿಯನ್ಸಲ್ಲಿ. ಅಂದರೆ ಆ ಒಂದು ಯೂನಿವರ್ಸಿಟಿ ಕಾಲೇಜಸ್ಸಿಗೆಲ್ಲ ಅಪ್ಲೈ ಆಗಿ ಅಲ್ಲಿ ಎಜುಕೇಟ್ ಆಗ್ತಾ ಇರೋ ಇಂಡಿಯನ್ಸಿಗೆ ಅಂಥ ಒಂದು ಐಡಿಯಾಸ್ ಬಂತು. ಇಂಪೆಟಸ್ ವಾಸ್ ರಿಸೀವ್ಡ್ ಫಾರ್ ದ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್. ದಿಸ್ ಫೆಸಿಲಿಟೇಟೆಡ್ ಯುನಿಟಿ ಇನ್ ಥಿಂಕಿಂಗ್ ಪ್ರಾಸೆಸ್ ಅಮಾಂಗ್ ದ ಎಜುಕೇಟೆಡ್ ಕ್ಲಾಸ್. ಸೊ ಸೊ ಇಲ್ಲಿ ಎಜುಕೇಟೆಡ್ ಕ್ಲಾಸಿಗೆಲ್ಲ ನಾವೆಲ್ಲರೂ ಒಂದೇ ಎಂಬ ಒಂದು ಯೂನಿಟಿ ಭಾವನೆ ಬಂತು. ಅಂದರೆ ಅವ್ರಿಗೆ ಎಜುಕೇಷನ್ ಪಡೆದಾದ್ಮೇಲೆ ಲಿಟ್ರೇಟ್ಸ್ ಆದರು ಅವರೆಲ್ಲ. Periodicals started emerging. This scrutinized the policies and working of the government, which in turn enabled the Indians to have critical opinions on various issues. ಸೊ ಅವರು ಲಿಟ್ರೇಟ್ಸ್ ಆದಮೇಲೆ ಅವ್ರಿಗೆ ತುಂಬ ಕ್ವಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅವ್ರ ಮನಸ್ಸಲ್ಲಿ. ಯಾಕೆ ಇವರು ನಮ್ಮ ಫಾರ್ಮರ್ಸಿಗೆಲ್ಲ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ನಾವು ಇಂಡಿಯನ್ಸ್ ಯಾಕೆ ಅವ್ರದ್ದು ಆಡಳಿತದಲ್ಲಿ ಸಫರ್ ಮಾಡ್ತಾ ಇದ್ದೀವಿ, ಆ ಥರದ್ದೆಲ್ಲ ಕ್ರಿಟಿಕಲ್ ಒಪಿನಿಯನ್ಸು ಅಂದರೆ ಕ್ವಶನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗೌರ್ಮೆಂಟಿಗೇನೆ ವಾಪಸ್ಸು. ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ಸ್ ಎಮರ್ಜ್. ಸೊ ಇದರಿಂದ ರಿಲಿಜಿಯಸ್ಸು ಸೋಷಿಯಲ್ಲು ಮೂಮೆಂಟ್ಸ್ ಎಲ್ಲ ಎಮರ್ಜ್ ಆಗೋಕ್ಕೆ ಸ್ಟಾರ್ಟ್ ಆದವು. ದ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ J.S. Mill, Rousseau, and Montesquieu brought fresh thinking in the mind of educated youth in India. ಸೊ ಸುಮಾರಷ್ಟು ಥಿಂಕರ್ಸ್ ಬರ್ತಾರೆ. J.S. Mill ಆಗಿರ್ಬೋದು, ರೊಸಿಯೋ ಆಗಿರ್ಬೋದು, ಮಾಂಟೆಸ್ಕ್ಯೂ ಆಗಿರ್ಬೋದು. ಇವರೆಲ್ಲ ಗ್ರೇಟ್ ಥಿಂಕರ್ಸು ಎಜುಕೇಟೆಡ್ ಯೂತ್ ಅಂದರೆ ಯುವಕರ ಒಂದು ಮನಸ್ಸಿನಲ್ಲಿ ಒಂದು ಫ್ರೆಶ್ ಥಿಂಕಿಂಗ್ನ ಹುಟ್ಟಿಸ್ತಾರೆ. ದ ಫ್ರೀಡಮ್ ಸ್ಟ್ರಗಲ್ಸ್ ದಟ್ ವೆರ್ ಟೇಕಿಂಗ್ ಪ್ಲೇಸ್ ಅಕ್ರಾಸ್ ದ ಗ್ಲೋಬ್ ಇನ್ಫ್ಲೂಯೆನ್ಸ್ ದ ಇಂಡಿಯನ್ಸ್ ಆಲ್ಸೋ. ಸೊ ನಾವು ಇಲ್ಲಿ ಒಂದು ಫ್ರೀಡಮ್ ಸ್ಟ್ರಗಲ್ನ ಮಾಡೋಕ್ಕಿಂತ ಮೊದಲೇ ಅಮೇರಿಕಾದಲ್ಲೆಲ್ಲ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಸ್ಟಾರ್ಟ್ ಆಗಿತ್ತು. ಸೊ ಇದರಿಂದ ಅವರು ಹೊರಗಿನ ದೇಶಗಳಲ್ಲಿ ಏನೇನು ಆಗ್ತಾ ಇದೆ, ನಾವು ಅದನ್ನು ಯಾಕೆ ಮಾಡ್ಬೋದು, ಇಲ್ಲಿ ಬ್ರಿಟಿಷರು ಯಾಕೆ ನಮ್ಮನ್ನು ಆಳಬೇಕು ಎಂಬ ಒಂದು ಮನೋಭಾವ ಅವರು ಇಂಡಿಯನ್ಸಲ್ಲೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದ ರಿಚ್ ಟ್ರೆಡಿಷನ್. ಸೊ ಇಂಡಿಯನ್ಸಿಗೆ ಸರಿಯಾಗಿ ಗೊತ್ತೇ ಇಲ್ಲಾಗಿತ್ತು ನಾವೆಷ್ಟು ಗ್ರೇಟ್ ಅಂತ, ನಾವು ನಮ್ಮ ಟ್ರೆಡಿಷನ್ ಎಷ್ಟು ಗ್ರೇಟ್ ಅಂತ ಅವ್ರಿಗೆ ಗೊತ್ತಿಲ್ಲಾಗಿತ್ತು. ಸೊ ಇದರಿಂದ ಎಜುಕೇಷನ್ ಪಡೆದಾದ್ಮೇಲೆ ಇಂಡಿಯನ್ಸಿಗೆ ಒಂದು ಐಡಿಯಾ ಬಂತು, ನಾವು ಇಷ್ಟು ರಿಚ್ ಟ್ರೆಡಿಷನ್ ಪಡ್ಕೊಂಡು ಯಾಕೆ ನಾವು ಬ್ರಿಟಿಷದ್ದು ಒಂದು ಸ್ಲೇವ್ಸ್ ಆಗಿದ್ದೀವಿ ಎಂಬ ಒಂದು ಕ್ವಶನ್ಸ್ ಎಲ್ಲ ಬಂತು. ಇನ್ ದಿಸ್ ವೇ ದ ನ್ಯೂ ಥಿಂಕಿಂಗ್ ಆ್ಯಂಡ್ ಕಲ್ಚರಲ್ ಪರ್ಸೆಪ್ಷನ್ ದಟ್ ಎಮರ್ಜ್ ಡ್ಯೂ ಟು ದ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಜನರೇಷನ್ ಆಫ್ ಇಂಡಿಯನ್ಸ್ ವಿತ್ ಪ್ರೋಗ್ರೆಸಿವ್ ಆಟಿಟ್ಯೂಡ್ಸ್. ಸೊ ಈ ಒಂದು ಬ್ರಿಟಿಷ್ ಎಜುಕೇಷನ್ ಸಿಸ್ಟಮಿಂದ ಒಂಥರ ಹೆಲ್ಪೇ ಆಯಿತು, ನಾವು ಇಂಡಿಯಾನ ಫ್ರೀಡಮ್ ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಹೆಲ್ಪೇ ಆಯಿತು ಎಂಬ ಒಂದು ಈ ಸೆಂಟೆನ್ಸ್ ಹೇಳುತ್ತೆ. ಒಂದು ಹೊಸ ಜನರೇಷನ್ ಆಫ್ ಇಂಡಿಯನ್ಸೇ ಬಂತು. ಓಕೆನಾ? ಸೊ ಇಷ್ಟು ಈ ಒಂದು ಎಜುಕೇಷನ್ ಸಿಸ್ಟಮ್ ಆಫ್ ದ ಬ್ರಿಟಿಷ್. ಓಕೆನಾ? ಮಾಡರ್ನ್ ಎಜುಕೇಷನ್ ಸಿಸ್ಟಮ್. ಐ ಹೋಪ್ ನಿಮಗೆ ಮಾಡರ್ನ್ ಎಜುಕೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂದರೆ ಏನಂದರೆ, ನ್ಯಾಯವನ್ನು ಯಾವುದಾದ್ರೂ ಒಂದು ವ್ಯಕ್ತಿಗೆ ಕೊಡಬೇಕಂದ್ರೆ ಅದಕ್ಕೆ ಸರ್ಟನ್ ರೂಲ್ಸ್ ಇರುತ್ತೆ. ಸೊ ಆ ಸೆಟ್ ಆಫ್ ಲಾಸ್ ಆ್ಯಂಡ್ ರೂಲ್ಸ್ ಈಸ್ ನೋನ್ ಆಸ್ ದ ಕಾನ್ಸ್ಟಿಟ್ಯೂಷನ್. ಓಕೆನಾ? ಸೊ ಒಂದು ಈ ಕಾನ್ಸ್ಟಿಟ್ಯೂಷನ್ನ ಡೆವಲಪ್ ಮಾಡುವಾಗ ಏನೇನಾಯಿತು ಅಂತ ನೋಡೋಣ. ಅಲಾಂಗ್ ವಿತ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್, ಪ್ರಾಬ್ಲಮ್ಸ್ ಆಲ್ಸೋ ಗ್ರೀವ್ ಇನ್ ಇಂಡಿಯಾ. ಇನ್ ಆರ್ಡರ್ ಟು ಎಲಿವೇಟ್ ದ ಪ್ರಾಬ್ಲಮ್ಸ್, ರಿಫಾರ್ಮೇಷನ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಬಿಕೇಮ್ ಇಂಪಾರ್ಟೆಂಟ್. ಸೊ ಈ ಒಂದು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇರುವಾಗ ಸುಮಾರಷ್ಟು ಪ್ರಾಬ್ಲಮ್ಸ್ ಬಂದವು. ಅದೇ ಜನ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ಏನಾದರೂ ಆಗಿರ್ಬೋದು, ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಈ ಒಂದು ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ದು ಒಂದು ತುಂಬ ನೆಸಸರಿ ಸಿಚುವೇಶನ್ ಬಂತು. ಆ್ಯಂಡ್ ದೀಸ್ ರಿಫಾರ್ಮೇಷನ್ಸ್ ನೀಡೆಡ್ ಟು ಅಡ್ರೆಸ್ ದ ಡಿಮ್ಯಾಂಡ್ಸ್ ಆಫ್ ದ ಇಂಡಿಯನ್ಸ್. ಸೊ ಈ ಒಂದು ರಿಫಾರ್ಮೇಷನ್ಸು ಇಂಡಿಯನ್ಸು ಏನೇನು ಡಿಮ್ಯಾಂಡ್ ಮಾಡ್ತಾರೆ ಅದಕ್ಕೂ ಒಂದು ತಕ್ಕ ಉತ್ತರನೂ ಬರಬೇಕಾಗಿತ್ತು. ಸೊ ಅದರಿಂದ ಒಂದು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಅವಶ್ಯಕವಾಯಿತು. ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಕ್ರಿಯೇಟ್ ಡಿಫ್ರೆಂಟ್ ರೂಲ್ಸ್ ಇನ್ ದ ಫಾರ್ಮ್ ಆಫ್ ಲಾ ಆ್ಯಂಡ್ ಟ್ರೈಡ್ ಟು ಇಂಪ್ಲಿಮೆಂಟ್ ದಮ್. ಸೊ ಬ್ರಿಟಿಷರು ತುಂಬ ಲಾಸ್ನೆಲ್ಲ ಇಂಪ್ಲಿಮೆಂಟು ಮತ್ತು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೀಸ್ ಟೈಪ್ ಆಫ್ ಲಾಸ್ ಹೆಲ್ಪ್ಡ್ ಇನ್ ದ ಎವಲ್ಯೂಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಸೊ ಈ ಲಾಸು ಒಂದು ಕಾನ್ಸ್ಟಿಟ್ಯೂಷನ್ ಎವಾಲ್ವ್ ಆಗೋಕ್ಕೆ ಹೆಲ್ಪ್ ಮಾಡ್ತು. ಅಂದರೆ ಸೆಟ್ ಆಫ್ ಲಾಸ್ ಇಸ್ ನೋನ್ ಆಸ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಸಿಂಪಲ್ ಆಗಿ ಹೇಳಬೇಕಂದ್ರೆ ವಿ ಶಾಲ್ ಸ್ಟಡಿ ಸಮ್ ಆಫ್ ದ ಆ್ಯಕ್ಟ್ಸ್ ಇನ್ ದಿಸ್ ರಿಗಾರ್ಡ್. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಆಗುವಾಗ ಯಾವ ಟೈಪ್ ಪಾಲಿಸೀಸ್ ಬಂತು, ಯಾವ ಟೈಪ್ ಆ್ಯಕ್ಟ್ಸ್ ಆಯಿತು, ಯಾವ ಟೈಪ್ ಅಮೆಂಡ್ಮೆಂಟ್ಸ್ ಆಯಿತು, ಅದನ್ನೆಲ್ಲ ನಾವು ನೋಡ್ತೀವಿ. ಓಕೆನಾ? ಈ ಒಂದು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಎಂಬ ಒಂದು ಟಾಪಿಕ್ನಲ್ಲಿ.
ಸೊ ಫ್ರೆಂಡ್ಸ್, ಈ ಒಂದು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಎಂಬ ಒಂದು ಟಾಪಿಕ್ನ ಮುಂದಿನ ವೀಡಿಯೋಸಲ್ಲಿ ನೋಡೋಣ, ಓಕೆನಾ. ಸೊ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸು ಮತ್ತು ಎಜುಕೇಷನ್ ಸಿಸ್ಟಮು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಬಗ್ಗೆ ಕ್ಲೀನಾಗಿ ಎಲ್ಲ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊತೀವಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.